10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ. ಕೊಲ್ಹಾಪುರ ಸಮೀಪದ ಶಿಯೆ ಗ್ರಾಮದಲ್ಲಿ ಘಟನೆ. ಮಾವನಿಗೆ ಅರೆಸ್ಟ್. ಬಿಹಾರದಿಂದ ಕೂಲಿಗಾಗಿ ಬಂದ ವಲಸೆ ಕುಟುಂಬಕ್ಕೆ ಸೇರಿದ 10 ವರ್ಷದ ಬಾಲಕಿಯನ್ನು ಹೊಲದಲ್ಲಿ ಅತ್ಯಾಚಾರ ಎಸಗಿ ಕತ್ತು ಹಿಸುಕಿ ಬರ್ಬರವಾಗಿ ಕೊಂದ ಘಟನೆ ಕೊಲ್ಹಾಪುರ ಹತ್ತಿರದ ಶಿಯೆ ಗ್ರಾಮದ ರಾಮನಗರ ಪ್ರದೇಶದಲ್ಲಿ ನಡೆದಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಆರೋಪಿ ಮಾವ ದಿನೇಶ್ ಕುಮಾರ್ ಕೇಶನಾಥ್ ಸಹಾಯ್ ವಯಸ್ಸು 25 ಇವನಿಗೆ ತಡರಾತ್ರಿ ಬಂಧಿಸಿದ್ದಾರೆ. ಶಿಯೆಯಲ್ಲಿ ಕೊಲೆಗಡುಕನೊಬ್ಬ ಬಾಲಕಿಯನ್ನು ಹಿಂಸಿಸಿ ಕತ್ತು ಹಿಸುಕಿ ಕೊಂದ ಘಟನೆ ನಡೆದಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಇದೇ ವೇಳೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಗೃಹ ಸಚಿವರಾದ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಘಟನೆಯ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಮಹೇಂದ್ರ ಪಂಡಿತ್ ಅವರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅದಲ್ಲದೆ ಘಟನೆಯ ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಸೂಚಿಸಿದ್ದಾರೆ. ವಿಶೇಷವೆಂದರೆ ಸಂತ್ರಸ್ತೆಯ ತಂದೆ ಹಾಗೂ ತಾಯಿ ಹತ್ತಿರದ ಇರುವ ಶಿರೋಲಿ MIDCಯಲ್ಲಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿದ್ದರು. ಮನೆಯಲ್ಲಿ ಸಂತ್ರಸ್ತೆ ಹಾಗೂ ಅವಳ ಮಾವ ಮಾತ್ರ ಇದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಮಾವನಿಗೆ ವಿಚಾರಿಸಿದಾಗ, ನಾನು ಮನೆಯಲ್ಲಿ ಮಲಗಿದ್ದಾಗ ಸಂತ್ರಸ್ತೆ ಹೊರಗಡೆ ಹೋಗಿದ್ದಾಳೆ ಎಂದು ಮಾವ ಪೊಲೀಸರಿಗೆ ಹೇಳಿದ್ದಾನೆ. ಆದರೆ ಈ ಘಟನೆ ನಡೆದ ನಂತರ ಪೊಲೀಸರು ಹಾಗೂ ಪರಿಸರದಲ್ಲಿ ಇರುವ ನಾಗರಿಕರು ಸಂತ್ರಸ್ತೆಯ ಹುಡುಕಾಟದಲ್ಲಿ ಕಾರ್ಯ ನಡೆಸುತ್ತಿದ್ದರು. ಆದರೆ ಎಲ್ಲ ಗೊತ್ತಿದ್ದರೂ ಸಹ ಸಂತ್ರಸ್ತೆಯ ಮಾವ ಕೆಲಸಕ್ಕೆ ಹೋಗಿದ್ದಾನೆ. ಹೀಗಾಗಿ ಮಾವನ ಮೇಲೆ ಸಂಶಯಿಸಿ ಪೊಲೀಸರು ವಶ ತೆಗೆದುಕೊಂಡಿದ್ದಾರೆ. ಶಿಯೆಯಲ್ಲಿ ಬಾಲಕಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಮಾಹಿತಿ ಗುರುವಾರ ಬೆಳಗ್ಗೆ ನಗರ ಹಾಗೂ ಕೊಲ್ಹಾಪುರ ಜಿಲ್ಲೆಯಲ್ಲಿ ಗಾಳಿಯಂತೆ ಹರಡಿದ ತಕ್ಷಣ ವೀಕ್ಷಕರ ದಂಡೇ ನೆರೆದಿತ್ತು. ಪೊಲೀಸ್ ವರಿಷ್ಠಾಧಿಕಾರಿ ಮಹೇಂದ್ರ ಪಂಡಿತ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಜಯಶ್ರೀ ದೇಸಾಯಿ ಸೇರಿದಂತೆ ಮೊದಲಾದವರು ಸ್ಥಳಕ್ಕೆ ಧಾವಿಸಿದರು. ಘಟನೆ ನಡೆದ ಸ್ಥಳದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಬಾಲಕಿಯ ಮನೆಯಿಂದ 500 ಮೀಟರ್ ಹಿಂಬದಿಯಲ್ಲಿರುವ ಕಬ್ಬಿನ ಗದ್ದೆಯತ್ತ ಸಂತ್ರಸ್ತೆಯನ್ನು ಶಂಕಿತ ಆರೋಪಿ ಕರೆದುಕೊಂಡು ಹೋಗಿರುವ 2 दृश्यावळीಗಳು पोलिसांना लभ्यवाಗಿದೆ. शियेमध्ये शिरोली MIDC पोलीस स्टेशनला जो गुन्हा दाखल होता 363 म्हणजे नवीन कलमानुसार 137 अपहरणाचा, यामध्ये आज सकाळी शोध घेतला असता साधारण 12:15 वाजता जी पीडित आहे तिच्या घराजवळील उसाच्या शेतामध्ये तिचा मृतदेह आढळून आला. त्यानंतर त्या ठिकाणी फॉरेन्सिक टीमद्वारे पाहणी केल्यानंतर आणि सॅम्पल कलेक्ट केल्यानंतर मृतदेह हा शवविच्छेदनासाठी पाठवण्यात आला. या परिसरातील साधारण 1.5 किलोमीटर पेरिफेरीमधील साधारण 9 सीसीटीव्ही फुटेज तपासण्यात आले आणि त्यामध्ये एक साधारण 6 इस्मांना संशयितांना ताब्यात घेण्यात आलेलं होतं. यांच्याकडे सखोल चौकशी केल्यानंतर या पीडितेच्याच घरी मागील 3 महिन्यापासून राहत असलेला तिचा नातेवाईक दिनेश कुमार सहा वय वर्ष 25 मूळ जिल्हा कैमूर राज्य बिहार हा 3 महिन्यापासून पीडितेच्या घरी राहत होता. याने काल दुपारी 5:30 ते 6च्या दरम्यान सदर पीडितेला उसाच्या शेतात नेऊन तिच्यावर लैंगिक अत्याचार करून तिला मारहाण केली आणि तिचा गळा आवळला. त्यामध्ये तिचा दुर्दैवी मृत्यू झाला. ही तपासात माहिती निष्पन्न झालेली आहे. जवळपास 5 तास या आरोपीकडे चौकशी केल्यानंतर या आरोपीने या गुन्ह्याची कबुली दिलेली आहे. दुपारी 12 वाजता या मुलीचा मृतदेह साधारण मिळाल्यानंतर 8 तासामध्ये आरोपी हा निष्पन्न झालेला आहे. आरोपी पोलिसांच्या ताब्यात आहे. यामध्ये काल जो गुन्हा दाखल होता त्यामध्ये बलात्कार, त्याचबरोबर खून करणे, त्याचबरोबर पॉक्सो कायद्याअंतर्गत विविध कलम वाढ करून आता या गुन्ह्याचा पुढील तपास उपविभागीय पोलीस अधिकारी करवीर यांच्याकडे सोपवण्यात आलेला आहे. कलम वाढ करून आरोपीला अटक करून आता पुढील तपास सुरू आहे.